ಅವಳ ಕಣ್ಣುಗಳು ತುಂಬಿ ಬರ್ತಾ ಇತ್ತು. ಒಂದು ಕಡೆ ಶರೀರದಲ್ಲಿನ ನೋವು, ಮತ್ತೊಂದೆಡೆ ನನ್ನವರು ಮದುವೆ ಆದ ಮೇಲೆ ಇವರೆಲ್ಲ ನನ್ನವರು ಅಂತ ಬಯಸಿದವರು, ಅವಳಿಗೆ ಅಂತ ಒಂದು ಕಷ್ಟ ಬಂದಾಗ ಯಾರೂ ಇರ್ಲಿಲ್ಲ. ನನ್ನ ಗಂಡ ಮಾತ್ರ ನನಗೆ ಅಂತ ಅವಳಿಗೆ ಅನಿಸಿಕೆ ಶುರು ಆಗುತ್ತೆ. ಅವಳು ಕೇಳ್ತಾಳೆ, ನಾನ್ ಮಾಡಿ ತಪ್ಪಾದ್ರೆ ಏನು? ಇವ್ರನ್ನೆಲ್ಲ ಪ್ರೀತಿಸಿದೆ, ಗಂಡನ ಮನೆಯವರು ನನ್ನ ಮನೆಯವರಾಗಿ ನೋಡ್ಕೊಂಡೆ, ಆದ್ರೆ ನನ್ನ ಕಷ್ಟ ಕಾಲದಲ್ಲಿ ನೀನ್ ಹೇಗಿದ್ದೀಯಮ್ಮ ಅದು ಕೂಡ ಕೇಳಕ್ಕೆ ಅವ್ರಿಗೆ ಎಷ್ಟು ಕಷ್ಟನಾ? ಅವಾಗ ನಂಗೆ ಅನ್ಸಿತು, ಅವಳ ಆ ಸ್ಥಿತಿಗೆ ಕಾರಣ ಅವಳ ಗಂಡ. ಅವಳ ಗಂಡ ಹೇಗೆ ನೋಡ್ಕೊಳ್ತಾನೋ ಅದರಂತೆಯೇ ಅವನ ಮನೆಯವರು ಅವನ ಜೊತೆ ನಡೆದುಕೊಳ್ತಾರೆ. ಎಲ್ಲರ ವಿಷಯದಲ್ಲೂ ಅಷ್ಟೇ. ಯಾವಾಗ ಒಂದು ಹೆಣ್ಣು ಮದುವೆಯಾಗಿ ಬೇರೆ ಮನೆಗೆ ಹೋಗ್ತಾಳು, ಅಲ್ಲಿ ಎಲ್ಲರಿಗಿಂತ ಮುಖ್ಯವಾಗಿ ಅವಳ ಗಂಡ ಅವಳನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ಬೇಕಾಗುತ್ತೆ. ಗಂಡ ಹೇಗೆ ನೋಡ್ಕೊಳ್ತಾನೋ ಅದರಂತೆ ಅತ್ತೆ, ಮಾವ, ಮೈದುನ, ಭಾವ, ನಾದಿ ಎಲ್ಲರೂ ಅವಳ ಜೊತೆ ಸಂಬಂಧ ಇಟ್ಕೊಳ್ತಾರೆ. ಗಂಡ ಅವಳನ್ನ ತನ್ನ ಚಾಕರಿಗಳನ್ನು ಮಾಡುವ ಒಂದು ಜೀವದಂತೆ ಪರಿಗಣಿಸಿದ್ರೆ, ನಮ್ಮ ಮನೆಯವರು ಕೂಡ ಅಷ್ಟೇ ಆಕೆಯನ್ನು ಕೆಲಸದವಳಂತನೇ ನೋಡ್ಕೊಳ್ತಾರೆ. ಯಾವಾಗ ಗಂಡ ಆಕೆಯನ್ನು ರಾಣಿಯಂತೆ ನೋಡ್ಕೊಳ್ತಾನೋ, ಮನೆಯವರೆಲ್ಲ ಆಕೆಯನ್ನು ತಮ್ಮ ಮಗಳಂತೆ ನೋಡಿಕೊಳ್ತಾರೆ. ಅಷ್ಟೇ. ಅಲ್ಲಿ ನಾವು ದೂರಬೇಕಾಗಿದ್ದು ಮನೆಯವ್ರನ್ನಲ್ಲ, ಆತನನ್ನು ಅಲ್ವಾ?